ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಸುದೀರ್ಘ 5 ವರ್ಷ 4 ತಿಂಗಳು ಸೇವೆ ಸಲ್ಲಿಸಿ ಜನಸ್ನೇಹಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯಾದ ರವೀಂದ್ರ ರಾಜೀವ್ನಾಯ್ಕ್ ಅವರಿಗೆ ಅಭಿನಂದನೆ ಮತ್ತು ಬೀಳ್ಕೊಡುಗೆ ಸಮಾರಂಭ ಮುನ್ನೂರು ಸುಭಾಷ್ ನಗರದ ಸಮುದಾಯ ಭವನದಲ್ಲಿ ನಡೆಯಿತು. ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗ, ಗ್ರಾಮಸ್ಥರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಶಿಕ್ಷಕರು, ಮೆಸ್ಕಾಂ ಸಿಬ್ಬಂದಿಗಳು ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ನಿವೃತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜೀವ್ನಾಯ್ಕ್ ಅವರನ್ನು ಅಭಿನಂದಿಸಿದರು. ಬೀಳ್ಕೊಡುಗೆಯ ಸನ್ಮಾನ ಸ್ವೀಕರಿಸಿದ ಪಿಡಿಒ ರವೀಂದ್ರ ರಾಜೀವ್ನಾಯ್ಕ್ ಮಾತನಾಡಿ, ನನ್ನ 17ನೇ ವರ್ಷದಿಂದ ಇಲ್ಲಿಯವರೆಗೆ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಿದ್ದೇನೆ. ಭಾರತದ ವಾಯುಸೇನೆಯಲ್ಲಿ 20 ವರ್ಷ ಸೇವೆ ಮಾಡಿದ್ದೇನೆ. ನಂತರ ಅಂಚೆ ಇಲಾಖೆಯಲ್ಲೂ ಸೇವೆ ಮಾಡಿದ್ದೇನೆ. ನನ್ನ ಅವಧಿಯಲ್ಲಿ ಈ ಗ್ರಾಮ ಪಂಚಾಯತ್ಗೆ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರ ಬಂದಿರುವುದು ಸಂತೋಷ ತಂದಿದೆ ಎಂದರು. ನನಗೆ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ಸಿಕ್ಕಿದೆ. ನನಗೆ ಅದು ನನ್ನ ಒಂದು ಅದೃಷ್ಟ. 2000 ಎಲ್ಲ 20 ವರ್ಷದ ಸೇವೆ ಮುಗಿಸಿ ನಾನು ಏನಂದ್ರೆ ನನ್ನ ಒಂದು ದೇವರು ಅಥವಾ ಜನರ ಆಶೀರ್ವಾದವೇ ಗೊತ್ತಿಲ್ಲ, 17ನೇ ವರ್ಷಕ್ಕೆ ನಾನೇನು ಕೆಲಸದಲ್ಲಿ ನಾನು ಸೇರಿದ್ದೇನೋ ಅದರ ನಂತರ ನನಗೆ ಎಲ್ಲಿನೂ ಇಲ್ಲಿವರೆಗೆ ಇವತ್ತಿನ ದಿನದವರೆಗೆ ಎಲ್ಲೂ ನನಗೆ ರೆಸ್ಟ್ ಅಂತ ಸಿಗಲಿಲ್ಲ. ಒಂದು ಕೆಲಸ ಬಿಟ್ಟುಕೊಂಡು ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಬಿಟ್ಟುಕೊಂಡು ಇನ್ನೊಂದು ಕೆಲಸ, ಅಂದ್ರೆ ಅಂಥದ್ದು ಒಂದು ಮನುಷ್ಯನ ಜೀವನದಲ್ಲಿ ಸಿಗುವಂಥದ್ದು ವಿರಳ, ಅಪರೂಪ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕೆಲಸ ಬಿಟ್ಟುಕೊಂಡು ಇನ್ನೊಂದು ಕೆಲಸ ಸಿಗಬೇಕಾದ್ರೆ ಈಗ ಇಲ್ಲಿ ಬಿಟ್ಟ ಮೇಲೆ ಸಹ ನನಗೆ ಆಲ್ರೆಡಿ 3-4 ಆಫರ್ ಬಂದಿದೆ. ಯಾಕಂದ್ರೆ ಅದು ದೇವರ ಮೇಲೆ ಅಥವಾ ನನ್ನ ಮೇಲಿರುವ ಆಶೀರ್ವಾದ, ಜನರ ಆಶೀರ್ವಾದ, ದೇವರ ಆಶೀರ್ವಾದ. ಮುನ್ನೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವಿಲ್ಫ್ರೆಡ್ ಡಿಸೋಜಾ ಮಾತನಾಡಿದರು. ಅವರು ಮತ್ತೊಮ್ಮೆ ಗ್ರಾಮ ಪಂಚಾಯತ್ ಬರುವಾಗ ಅವರ ಕೆಲಸ ಮಾಡಿಕೊಡ್ತಾರೆ. ನಾನು ಅವ್ರ ಹತ್ರ ಹೇಳುದು, ಸರ್ ಮೊನ್ನೆ ನಿಮಗೆ ಬಾಯಿ ಬಂದಾಗೆ ಬೈತಿದ್ರು, ಇವತ್ತು ಅವರ ಕೆಲಸವನ್ನು ಈಸಿ ಮಾಡಿದ್ರಲ್ಲ ನೋಡು ಅಧ್ಯಕ್ಷರೇ, ಅವರು ಹಾಗೆ ಮಾಡ್ತಾರೆ ಅಂತ ನಾವು ಮಾಡ್ಲಿಕ್ಕೆ ಆಗ್ತದ? ನಮ್ಮ ಕರ್ತವ್ಯ ದೇಶ ಪ್ರೇಮ. ನಾವು ದೇಶ ಪ್ರೇಮ ನಮ್ಮ ಗ್ರಾಮದ ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ನಮ್ಮ ಸಿಸ್ಟಮ್ ಅಲ್ಲಿ ಬಂದಿದೆ. ಇವತ್ತು ಯಾವ ಸರ್ಕಾರಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ಗೆ ಬಂದ್ರೆ ಪಿಡಿಒ ಬರ್ಬೋದು, ಕಂದಾಯ ಇಲಾಖೆ ಅಧಿಕಾರಿ
ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿಶಾಲಾಕ್ಷಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮಮತಾ ರವೀಂದ್ರ ರಾಜೀವ್ ನಾಯ್ಕ್, ಮುನ್ನೂರು ಮಾಜಿ ಪಂಚಾಯತ್ ಉಪಾಧ್ಯಕ್ಷೆ ರಾಜೇಶ್ವರಿ ಮೊದಲಾದವರು ಉಪಸ್ಥಿತರಿದ್ದರು. ಪುಷ್ಪ ಮತ್ತು ಸುರೇಖಾ ಪ್ರಾರ್ಥಿಸಿದ್ರು. ಪಂಚಾಯತ್ ಸದಸ್ಯ ಸಿರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾಗರಾಜ್ ಬಚಾಲ್ ಕಾರ್ಯಕ್ರಮ ನಿರೂಪಿಸಿದರು. ಪಂಚಾಯತ್ ಉಪಾಧ್ಯಕ್ಷರಾದ ಮಹಾಬಲಟ್ಟಿ ದೆಪಿಲಿಮಾರ್ ಸ್ವಾಗತಿಸಿದರು. ಪಂಚಾಯತ್ ಸದಸ್ಯ ನವೀನ್ ಡಿಸೋಜಾ ಸನ್ಮಾನ ಪತ್ರ ವಾಚಿಸಿದರು. ಕಾರ್ಯದರ್ಶಿ ಶಾಂತಿ ವಂದನಾರ್ಪಣೆಗೈದರು.